ಸ್ನೇಹಿತರೆ ಹಾಗೂ 8ನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಈ ಘಟಕವನ್ನು ಪ್ರಾರಂಭ ಮಾಡೋಣ. ಪ್ರಾರಂಭದಲ್ಲಿ ಕಲಿಕಾಂಶಗಳ ಬಗ್ಗೆ ನೋಡೋಣ. ಈ ಘಟಕದಲ್ಲಿರ್ತಕ್ಕಂಥ ಒಟ್ಟು ಅಂಶಗಳಂದ್ರೆ ಒಂದೇದು ಸೂಕ್ಷ್ಮಾಣುಜೀವಿಗಳ ಅರ್ಥ ಮತ್ತು ಅವುಗಳ ವಿಧಗಳು, ಸ್ನೇಹಿ ಸೂಕ್ಷ್ಮಜೀವಿಗಳು, ಮೊಸರು ಮತ್ತು ಬ್ರೆಡ್ ತಯಾರಿಕೆ, ಸೂಕ್ಷ್ಮಜೀವಿಗಳ ವಾಣಿಜ್ಯ ಬಳಕೆ, ಆಮೇಲೆ ಸೂಕ್ಷ್ಮಜೀವಿಗಳ ಔಷಧೀಯ ಬಳಕೆ, ಆಮೇಲೆ ಲಸಿಕೆ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದು ಮತ್ತು ಪರಿಸರವನ್ನು ಸ್ವಚ್ಛಗೊಳಿಸುವುದು, ಹಾನಿಕಾರಕ ಸೂಕ್ಷ್ಮಜೀವಿಗಳು, ಮಾನವರಲ್ಲಿ ರೋಗಕ್ಕೆ ಕಾರಣವಾಗಿರುವ ಸೂಕ್ಷ್ಮಜೀವಿಗಳು ಮತ್ತು ಪ್ರಾಣಿಗಳಿಗೆ ರೋಗವನ್ನುಂಟು ಮಾಡುವ ಸೂಕ್ಷ್ಮಜೀವಿಗಳು, ಸಸ್ಯಗಳಿಗೆ ರೋಗವನ್ನುಂಟು ಮಾಡುವ ಸೂಕ್ಷ್ಮಜೀವಿಗಳು, ಆಹಾರದ ವಿಷಮಯವಾಗುವಿಕೆ, ಆಹಾರ ಸಂರಕ್ಷಣೆ, ಅದರಲ್ಲಿ ರಾಸಾಯನಿಕ ವಿಧಾನ, ಅಡುಗೆ ಉಪ್ಪು, ಸಕ್ಕರೆ, ಎಣ್ಣೆ ಮತ್ತು ವಿನೆಗರ್, ಆಮೇಲೆ ಶಾಖ ಮತ್ತು ತಂಪು ವಿಧಾನ, ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆ ಬರ್ತದೆ. ಆಮೇಲೆ ನೈಟ್ರೋಜನ್ ಸ್ಥಿರೀಕರಣ. ಈಗ ಪ್ರಾರಂಭದಲ್ಲಿ ಸೂಕ್ಷ್ಮಾಣುಜೀವಿಗಳು ಅಂತ ತಿಳ್ಕೊಂಡ. ಸೂಕ್ಷ್ಮಾಣುಜೀವಿಗಳು ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್, ಅಂದ್ರೆ ನಮ್ಮ ಬರಿಗನಿಗೆ ನೋಡಲಾಗದ ಮತ್ತು ಸೂಕ್ಷ್ಮದರ್ಶಕದ ಯಂತ್ರದಿಂದ ಮಾತ್ರ ನೋಡುವ ಜೀವಿಗಳಿಗೆ ಸೂಕ್ಷ್ಮಜೀವಿಗಳಂತ ಕರೆಯಲಾಗ್ತದೆ. ಉದಾಹರಣೆಗೆ ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಪ್ರೋಟೋಜೋವಾಗಳು, ಶೈವಲಗಳು ಮತ್ತು ವೈರಸ್ಗಳು. ಇನ್ನು ವೈರಸ್ಗಳ ಉದಾಹರಣೆ ಅಂದಾಗ ಶೀತ, ಇನ್ಫ್ಲೂಯೆಂಜಾ, ಕರೋನಾ, HIV ವೈರಸ್, ಹಲವು ಬಗೆಯ ಕೆಮ್ಮು, ಪೋಲಿಯೋ, ಶೀತಾಳ ಸಿಡುಬು ರೋಗ, ಬ್ಯಾಕ್ಟೀರಿಯಾಗಳಂದಾಗ ಥೈಫಾಯ್ಡ್ ಮತ್ತು ಕ್ಷಯರೋಗ TB. ಇನ್ನು ಪ್ರೋಟೋಜೋವಾಗಳಿಗೆ ಉದಾಹರಣೆ ಅಂದಾಗ ಬೇದಿ ಮತ್ತು ಮಲೇರಿಯಾ ಕಾಯಿಲೆ ಪ್ರೋಟೋಜೋದಿಂದ ಬರ್ತಕ್ಕಂಥ ಕಾಯಿಲೆ. ಇನ್ನು ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥ ಕಾಯಿಲೆ ಥೈಫಾಯ್ಡ್ ಮತ್ತು ಕ್ಷಯರೋಗ. ಈ ರೀತಿ ಬ್ಯಾಕ್ಟೀರಿಯಾದ ರಚನೆ ಇರ್ತಕ್ಕಂಥದ್ದು. ಇದು ಥೈಫಾಯ್ಡ್ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ, ಸಣ್ಣ ಕವಳಿಗೆ ಬರ್ತಕ್ಕಂಥ ಥೈಫಾಯ್ಡ್ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ. ಇದಕ್ಕೆ ಸಾಲ್ಮೋಜಿನೆಲ್ಲಾ ಟೈಫಿ ಎಂಬ ಬ್ಯಾಕ್ಟೀರಿಯಾ ಕರೆಯಲಾಗ್ತದೆ. ಇನ್ನು ಕ್ಷಯರೋಗಕ್ಕೆ ಟ್ಯೂಬರ್ಕ್ಯುಲೋಸಿಸ್, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಬ್ಯಾಕ್ಟೀರಿಯಾ ಇರ್ತದೆ, ಕ್ಷಯರೋಗಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇನ್ನು ವೈರಸ್, ಶೀತಕ್ಕೆ ಕಾರಣವಾಗಿರ್ತಕ್ಕಂಥ ವೈರಸ್ ಇದು. ಇನ್ನು ಇನ್ಫ್ಲೂಯೆಂಜಾ ವೈರಸ್, ಇದಕ್ಕೆ ಫ್ಲೋ ವೈರಸ್ ಅಂತಲೂ ಕರೆಯಲಾಗ್ತದೆ. ಇನ್ನು ಕರೋನಾ ವೈರಸ್, ಇದು ಕೋವಿಡ್. ಇನ್ನು ಪೋಲಿಯೋ ಮತ್ತು ಶೀತಾಳ ಸಿಡುಬು ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಪೋಲಿಯೋ ವೈರಸ್ ಮತ್ತು ಶೀತಾಳ ಸಿಡುಬು ವೈರಸ್ ಇದು. ಇವೆಲ್ಲ ವೈರಸ್ಗಳು ನೋಡಿ. HIV ವೈರಸ್ಸು, ಆಮೇಲೆ ಬ್ಯಾಕ್ಟೀರಿಯೋಫೇಜ್ ವೈರಸ್ಸು. ಇನ್ನು ಬೇದಿ, ಮಲೇರಿಯಾಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರೋಟೋಜೋವಾದಿಂದ ಬರ್ತಕ್ಕಂಥದ್ದು. ಇನ್ನು ಪ್ಯಾರಾಮಿಸಿಯಂ ಅಮೀಬಾ ಸೂಕ್ಷ್ಮಾಣುಜೀವಿ. ಇನ್ನು ಶೈವಲಗಳ ಚಿತ್ರ ಇಲ್ಲಿ ಕೊಡಲಾಗಿದೆ. ಕ್ಲೈಮ್ನೋಮೊನಾಸ್ ಮತ್ತು ಇಲೋಥ್ರಿಕ್ಸ್, ಸ್ಪೈರೋಗೈರಾ ಇವೆಲ್ಲ ಶೈವಲಗಳು. ಇನ್ನು ಶಿಲೀಂಧ್ರಗಳಂದಾಗ ಬ್ರೆಡ್ ಮೋಲ್ಡ್, ಪೆನ್ಸಿಲಿಯಂ, ಆಸ್ಪರ್ಜಿಲಸ್ ಇವು ಶಿಲೀಂಧ್ರಗಳು. ಇನ್ನು ಸೂಕ್ಷ್ಮಾಣುಜೀವಿಗಳು ಎಲ್ಲಿ ವಾಸಿಸ್ತಾವೆ ಅಂದಾಗ ಸೂಕ್ಷ್ಮಾಣುಜೀವಿಗಳು ಶೀತ ಪ್ರದೇಶ, ಬಿಸಿನೀರಿನ ಬುಗ್ಗೆಗಳು, ಮರುಭೂಮಿ, ಜೌಗು ಪ್ರದೇಶ, ಮಾನವ ಮತ್ತು ಇತರೆ ಪ್ರಾಣಿಗಳ ದೇಹದ ಒಳಗೂ ಸಹ ಕಂಡುಬರ್ತಾವು. ಹಾಗಾದರೆ ಈ ಸೂಕ್ಷ್ಮಾಣುಜೀವಿಗಳ ಬಗ್ಗೆ ಮತ್ತು ನಾವು ಇದ್ರ ನೋಡಿದಾಗ ಸೂಕ್ಷ್ಮಜೀವಿಗಳು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸ್ತವು. ಕೆಲವು ಅನೇಕ ವಿಧಗಳಲ್ಲಿ ಪ್ರಯೋಜನಕಾರಿಯಾದರೂ ಕೆಲವು ಹಾನಿಕಾರಕ ಮತ್ತು ರೋಗಗಳನ್ನು ಉಂಟು ಮಾಡ್ತಾವು. ಯಾವುವು ರೋಗವನ್ನು ಉಂಟು ಮಾಡ್ತಾವು? ಅವು ಪರಿಸರ ಸ್ನೇಹಿ ಅಲ್ಲ ಮತ್ತು ಹಾನಿಕಾರಕ ಸೂಕ್ಷ್ಮಾಣುಜೀವಿ ಅಂತ ಕರೆಯಲಾಗ್ತದೆ. ಇನ್ನು ಸ್ನೇಹಿ ಸೂಕ್ಷ್ಮಾಣುಜೀವಿಗಳಿಂದಾಗ ಮೊಸರು ಮತ್ತು ಬ್ರೆಡ್ ತಯಾರಿಕೆಯಲ್ಲಿ ಸ್ನೇಹಿ ಸೂಕ್ಷ್ಮಾಣುಜೀವಿಗಳು ಸಹಾಯ ಮಾಡ್ತಾವು. ಹಾಲಿಂದ ಮೊಸರಾಗಲು ಕಾರಣವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್. ಇನ್ನು ಸೂಕ್ಷ್ಮಾಣುಜೀವಿಗಳ ವಾಣಿಜ್ಯ ಉಪಯೋಗವೂ ಸಹ ಅದ. ಆಮೇಲೆ ಸೂಕ್ಷ್ಮಾಣುಜೀವಿಗಳ ಔಷಧಿ ಸಹ ಬಳಕೆ ಅದ. ಆಮೇಲೆ ಲಸಿಕೆ ತಯಾರಿಕೆಯಲ್ಲಿ ಬಳಕೆ ಮಾಡಲಾಗ್ತದೆ. ಅದ್ರ ಜೊತೆಗೆ ಸೂಕ್ಷ್ಮಾಣುಜೀವಿಯಿಂದ ಆಗ್ತಕ್ಕಂಥ ಪ್ರಯೋಜನ ಬಂದಾಗ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡೋದು ಮತ್ತು ಪರಿಸರ ಸಮತೋಲನವನ್ನು ಕಾಪಾಡ್ತದೆ, ಪರಿಸರವನ್ನು ಶುಚಿಯಾಗಿರ್ತದೆ. ಇನ್ನು ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳು ಅಂದಾಗ ಮಾನವನಿಗೆ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮಾಣುಜೀವಿಗಳದವು, ಪ್ರಾಣಿಗಳಿಗೆ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮಾಣುಜೀವಿಗಳದವು, ಆಮೇಲೆ ಸಸ್ಯಗಳಿಗೆ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮಾಣುಜೀವಿಗಳು, ಆಮೇಲೆ ಆಹಾರವನ್ನು ವಿಷಮಯಗೊಳಿಸ್ತಕ್ಕಂಥವು. ಅಂದರೆ ಸ್ನೇಹಿ ಸೂಕ್ಷ್ಮಾಣುಜೀವಿಗಳ ಬಗ್ಗೆ ನೋಡೋಣ.
ಮೊಸರು ಮತ್ತು ಬ್ರೆಡ್ ತಯಾರಿಕೆ ಬಗ್ಗೆ ಬರೋಣ ನೋಡ್ರಿ. ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ ಹಾಲಿನಲ್ಲಿರುವ ತನ್ನ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡುವ ಮೂಲಕ ಹಾಲನ್ನು ಮೊಸರಾಗಿ ಪರಿವರ್ತನೆ ಮಾಡ್ತದೆ. ಆಮೇಲೆ ಗಿಣ್ಣು, ಉಪ್ಪಿನಕಾಯಿ ಅನೇಕ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಈ ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಬ್ಯಾಕ್ಟೀರಿಯಾವನ್ನು ಬಳಸಲಾಗ್ತದೆ. ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಹುದುಕಿಗೆ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳು ಸಹಾಯಕಾರಿಯಾಗಿವೆ. ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಹುದುಕಿಗೆ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳು ಸಹಾಯಕವಾಗಿವೆ. ಇನ್ನು ಬ್ರೆಡ್ ತಯಾರಿಕೆಯಲ್ಲಿ ಗೋಧಿ ಅಥವಾ ಮೈದಾ ಹಿಟ್ಟಿಗೆ ಸಕ್ಕರೆಯನ್ನು ಬೆರೆಸಿ ಬೆಚ್ಚಗಿನ ನೀರಿನೊಂದಿಗೆ ಮಿಶ್ರಣ ಮಾಡಿ ಸ್ವಲ್ಪ ಪ್ರಮಾಣದ ಇಷ್ಟನ್ನು ಸೇರಿಸಿದಾಗ ಈಸ್ಟ್ ವೇಗವಾಗಿ ಸಂತಾನೋತ್ಪತ್ತಿ ನಡೆಸ್ತದೆ ಮತ್ತು ಉಸಿರಾಟ ಸಂದರ್ಭದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡ್ತದೆ. ಇದು ಹಿಟ್ಟಿನಲ್ಲಿ ತುಂಬಿ ಅದರ ಗಾತ್ರವನ್ನು ಹೆಚ್ಚಾಗ್ತದೆ. ಇನ್ನು ಬ್ರೆಡ್, ಪೇಸ್ಟ್ರಿ, ಕೇಕ್ಗಳ ತಯಾರಿಕೆಯಲ್ಲಿ ಈ ಈಸ್ಟನ್ನು ಬಳಕೆ ಮಾಡಲಾಗ್ತದೆ. ಈ ರೀತಿ ಬ್ರೆಡ್ ತಯಾರಿಕೆ ಆಗ್ತದೆ. ಇನ್ನು ಸೂಕ್ಷ್ಮಾಣುಜೀವಿಗಳ ವಾಣಿಜ್ಯ ಬಳಕೆಗೆ ಬಂದಾಗ ಮದ್ಯ, ವೈನ್ ಮತ್ತು ಅಸಿಟಿಕ್ ಆಮ್ಲ ಅಂದರೆ ವಿನೆಗರ್ ತಯಾರಿಕೆಯಲ್ಲಿ ಇದನ್ನು ಬಳಕೆ ಮಾಡಲಾಗ್ತದೆ. ಸೂಕ್ಷ್ಮಾಣುಜೀವಿಗಳ ವಾಣಿಜ್ಯ ಬಳಕೆ ಮದ್ಯ, ವೈನ್ ಮತ್ತು ಅಸಿಟಿಕ್ ಆಮ್ಲಗಳ ತಯಾರಿಕೆಯಲ್ಲಿ ಈ ಸೂಕ್ಷ್ಮಾಣುಜೀವಿಗಳು ಪಾತ್ರವಹಿಸ್ತವೆ. ಅದ್ರ ಜೊತೆಗೆ ಈಸ್ಟ್, ಮದ್ಯ ಮತ್ತು ವೈನ್ಗಳ ವಾಣಿಜ್ಯ ಉತ್ಪಾದನೆ, ಬಾರ್ಲಿ, ಗೋಧಿ, ಅಕ್ಕಿ, ಹಣ್ಣಿನ ರಸ ಇವುಗಳೆಲ್ಲ ತಯಾರಿಕೆಯಲ್ಲಿ ಸೂಕ್ಷ್ಮಾಣುಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇನ್ನು ನಿಮ್ಗೆ ಗೊತ್ತಿರ್ಬೋದು, ಸಕ್ಕರೆಯು ಈಸ್ಟ್ನಿಂದ ಮದ್ಯವಾಗಿ ಪರಿವರ್ತನೆ ಆಗ್ತಕ್ಕಂಥ ಪ್ರಕ್ರಿಯೆ ಹುದುವಿಕೆ ಅಂತ. ಅಂದರೆ ಒಂದು ಆಲ್ಕೋಹಾಲನ್ನು ತಯಾರು ಮಾಡಬೇಕಾದ್ರೆ ಸಕ್ಕರೆಯನ್ನು ಈಸ್ಟ್ನಿಂದ ಮದ್ಯವಾಗಿ ಪರಿವರ್ತನೆ ಮಾಡಲಾಗ್ತದೆ. ಇದನ್ನು 1857ರಲ್ಲಿ ಲೂಯಿ ಪಾಶ್ಚರ್ ಅವರು ಹುದುವಿಕೆಯನ್ನು ಕಂಡುಹಿಡಿದರು. ಇನ್ನು ಸೂಕ್ಷ್ಮಾಣುಜೀವಿಗಳ ಔಷಧೀಯ ಕ್ಷೇತ್ರದಲ್ಲಿ ಇವುಗಳ ಬಳಕೆ ಏನಂದ್ರೆ ಪ್ರತಿಜೈವಿಕಗಳು ಅಂತ ಕರೆಯಲಾಗ್ತದೆ. ಪ್ರತಿಜೈವಿಕಗಳನ್ನು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಉತ್ಪಾದಿಸಲಾಗ್ತದೆ. ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್, ಎರಿಥ್ರೊಮೈಸಿನ್ ಉದಾಹರಣೆ ಕೊಡಬಹುದು. ಇನ್ನು ಪೆನ್ಸಿಲಿನ್ ಎಂಬ ಚುಚ್ಚುಮದ್ದನ್ನು ಮೊದಲ ಬಾರಿಗೆ ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ್ ರವರು. ಇನ್ನು ಪ್ರತಿಜೈವಿಕಗಳಂದ್ರೆ ಏನು? ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಉತ್ಪಾದನೆಯಾಗುವ ಸಂಯುಕ್ತಗಳಾಗಿವೆ. ಅವು ಸೂಕ್ಷ್ಮಜೀವಿಯ ಪ್ರಭೇದಗಳನ್ನು ಕೊಲ್ಲುವ ಅಥವಾ ತಡೆಯುವ ಸಾಮರ್ಥ್ಯವನ್ನು ಹೊಂದಿವೆ. ಅಲೆಕ್ಸಾಂಡರ್ ಫ್ಲೆಮಿಂಗ್ ರವರು ಪೆನ್ಸಿಲಿನ್ ಚುಚ್ಚುಮದ್ದನ್ನು ಕಂಡುಹಿಡಿದವರು. ಇನ್ನು ಲಸಿಕೆ ಅಂದರೆ ನಮ್ಮ ದೇಹವನ್ನು ರೋಗಕಾರಕ ಸೂಕ್ಷ್ಮಜೀವಿಗಳು ಪ್ರವೇಶಿಸಿದಾಗ ದೇಹವು ಅದರೊಂದಿಗೆ ಹೋರಾಟ ಮಾಡಲು ಪ್ರತಿಕಾಯಗಳನ್ನು ಉತ್ಪಾದನೆ ಮಾಡ್ತದೆ. ಅದೇ ಸೂಕ್ಷ್ಮಜೀವಿಯು ಮತ್ತೊಮ್ಮೆ ಪ್ರವೇಶಿಸಿದಾಗ ಹೇಗೆ ಹೋರಾಟ ಮಾಡಬೇಕು ಎಂಬುದನ್ನು ನೆನಪಿಸಿಕೊಳ್ಳುತ್ತದೆ. ಸತ್ತ ಅಥವಾ ದುರ್ಬಲ ಸೂಕ್ಷ್ಮಜೀವಿಗಳನ್ನು ಒಂದು ಆರೋಗ್ಯಕರ ದೇಹಕ್ಕೆ ಸೇರಿಸಿದಾಗ ದೇಹವು ಸೂಕ್ತ ಪ್ರತಿಕಾರವನ್ನು ಉತ್ಪಾದಿಸಿ ಹೋರಾಟವನ್ನು ನಡೆಸ್ತದೆ. ಅವುಗಳಿಗೆ ಲಸಿಕೆಗಳಂತ ಕರೆಯಲಾಗ್ತದೆ. ರೋಗಗಳ ವಿರುದ್ಧ ನಿಮ್ಮನ್ನು ರಕ್ಷಿಸಿಕೊಳ್ಳಲು ನಿಮ್ಮ ಬಾಲ್ಯದಲ್ಲಿ ನಿಮಗೆ ಹಲವು ಚುಚ್ಚುಮದ್ದುಗಳನ್ನು ನೀಡಲಾಗಿದೆ. ನೆನಪಿಸಿಕೊಳ್ಳಿ, ಈ ರೋಗಗಳ ವಿರುದ್ಧ ಎಲ್ಲ ಮಕ್ಕಳನ್ನು ರಕ್ಷಿಸುವುದು ಅಗತ್ಯ ಲಸಿಕೆಗಳು ಹತ್ತಿರದ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತವೆ. ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಪೋಲಿಯೋ ವಿರುದ್ಧ ಮಕ್ಕಳ ರಕ್ಷಣೆಗಾಗಿ ನೀವು ಟಿವಿ ಮತ್ತು ಪ್ರತಿ ಜಾಹೀರಾತನ್ನು ನೋಡುತ್ತಿರ್ತೀರಿ. ಮಕ್ಕಳಿಗೆ ನೀಡ್ತಕ್ಕಂಥ ಪೋಲಿಯೋ ಹನಿಗಳು ವಾಸ್ತವಿಕವಾಗಿ ಲಸಿಕೆಗಳಾಗಿವೆ. ಇದು ಪೋಲಿಯೋ ಲಸಿಕೆ ಆಗ್ತಕ್ಕಂಥದ್ದು. ಎಡ್ವರ್ಡ್ ಜೆನ್ನರ್ ಅವರು ಸಿಡುಬು ರೋಗಕ್ಕೆ ಮೊದಲ ಬಾರಿಗೆ ಲಸಿಕೆಯನ್ನು ಕಂಡುಹಿಡಿದರು. ಯಾವಾಗಂದ್ರೆ 1798ರಲ್ಲಿ ಕಂಡುಹಿಡಿದರು. ಎಡ್ವರ್ಡ್ ಜೆನ್ನರ್ ಅವರು ಇಂಗ್ಲಿಷ್ ವೈದ್ಯರಾಗಿದ್ದರು. ಅವರು ಸಿಡುಬು ಲಸಿಕೆಯನ್ನು ಬೆಳವಣಿಗೆ ಸಹಕರಿಸಿದವರು. ಇವರು ಎಡ್ವರ್ಡ್ ಜೆನ್ನರ್. ಇನ್ನು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದು. ಕೆಲವು ಬ್ಯಾಕ್ಟೀರಿಯಾಗಳು ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಮತ್ತು ಅದರ ಫಲವತ್ತತೆಯನ್ನು ಹೆಚ್ಚಿಸಲು ವಾತಾವರಣದಿಂದ ನೈಟ್ರೋಜನನ್ನು ಸ್ಥಿರೀಕರಣಗೊಳಿಸ್ತವೆ. ಈ ಜೀವಿಗಳಿಗೆ ಸಾಮಾನ್ಯವಾಗಿ ಜೈವಿಕ ಸ್ಥಿರೀಕರಣ ನಡೆಸುವ ಜೀವಿಗಳು ಅಂತ ಕರೆಯಲಾಗ್ತದೆ. ಅವು ಯಾವಂದ್ರೆ ನೈಟ್ರೋಜನ್ ಸ್ಥಿರೀಕರಣ ನಡೆಸ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಸಯೋನೋಬ್ಯಾಕ್ಟೀರಿಯಾ ಅಂದರೆ ನೀಲಿ ಹಸಿರು ಶೈವಲಗಳು. ಇನ್ನು ಪರಿಸರವನ್ನು ಸ್ವಚ್ಛಗೊಳಿಸುವುದು. ಸೂಕ್ಷ್ಮಜೀವಿಗಳು ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಸಾವಯವ ತ್ಯಾಜ್ಯವನ್ನು ಸರಳ ಪದಾರ್ಥಗಳಾಗಿ ಪರಿವರ್ತನೆ ಮಾಡ್ತಾವೆ. ಇನ್ನು ವಸ್ತುಗಳು ಇತರ ಸಸ್ಯಗಳು ಮತ್ತು ಪ್ರಾಣಿಗಳ ಮತ್ತೆ ಬಳಸಿಕೊಳ್ತಾವೆ. ಇನ್ನು ಹಾನಿಕಾರಕ ಮತ್ತು ದುರ್ವಾಸನೆಯುಕ್ತ ವಸ್ತುಗಳನ್ನು ವಿಂಗಡಿಸಲು ಈ ಸೂಕ್ಷ್ಮಜೀವಿಗಳು ಸಹಕಾರಿಯಾಗಿವೆ ಹಾಗೂ ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ.
ಇನ್ನು ಸೂಕ್ಷ್ಮಜೀವಿಗಳು ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳ ಸಾವಯವ ತ್ಯಾಜ್ಯಗಳನ್ನು ಸರಳ ಪದಾರ್ಥಗಳಾಗಿ ಪರಿವರ್ತನೆ ಮಾಡ್ತಿರ್ತಾವೆ. ಈ ವಸ್ತುಗಳನ್ನು ಇತರ ಸಸ್ಯಗಳು ಮತ್ತು ಪ್ರಾಣಿಗಳು ಮತ್ತೆ ಬಳಸಿಕೊಳ್ತಾವೆ. ಹಾನಿಕಾರಕ ಮತ್ತು ದುರ್ವಾಸನೆಯುಕ್ತ ವಸ್ತುಗಳನ್ನು ವಿಘಟಿಸುವ ಮೂಲಕ ಸೂಕ್ಷ್ಮಜೀವಿಗಳು ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ. ಇನ್ನು ಹಾನಿಕಾರಕ ಸೂಕ್ಷ್ಮಜೀವಿಗಳಂದಾಗ ರೋಗಕಾರಕ ಜೀವಿಗಳು. ಕೆಲವು ಸೂಕ್ಷ್ಮಜೀವಿಗಳು ಮನುಷ್ಯರಲ್ಲಿ, ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ರೋಗವನ್ನು ಉಂಟು ಮಾಡ್ತಾವೆ. ರೋಗಕಾರಕ ಜೀವಿಗಳು ಕೆಲವು ಸೂಕ್ಷ್ಮಜೀವಿಗಳು ಮನುಷ್ಯರಲ್ಲಿ, ಸಸ್ಯಗಳು, ಪ್ರಾಣಿಗಳಲ್ಲಿ ರೋಗವನ್ನು ಉಂಟು ಮಾಡ್ತವೆ. ಈ ರೀತಿಯ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮಾಣುಜೀವಿಗಳಿಗೆ ರೋಗಕಾರಕ ಜೀವಿಗಳು ಅಂತ ಕರೆಯಲಾಗ್ತದೆ. ಆಹಾರ, ಬಟ್ಟೆ ಮತ್ತು ಚರ್ಮದ ವಸ್ತುಗಳನ್ನು ಹಾಳು ಮಾಡ್ತಾವೆ. ಇನ್ನು ಮಾನವರಲ್ಲಿ ರೋಗಕ್ಕೆ ಕಾರಣವಾಗಿರುವ ಸೂಕ್ಷ್ಮಜೀವಿಗಳು ಅಂದಾಗ ನಾವು ಉಸಿರಾಡುವ ಗಾಳಿಯ ಮೂಲಕ, ಕುಡಿಯುವ ನೀರಿನ ಮೂಲಕ ಅಥವಾ ತಿನ್ನುವ ಆಹಾರದ ಮೂಲಕ ನಮ್ಮ ದೇಹವನ್ನು ರೋಗಕಾರಕ ಜೀವಿಗಳು ಪ್ರವೇಶಿಸ್ತವೆ. ಇನ್ನು ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ, ನೀರು ಮತ್ತು ಆಹಾರ, ಅದರ ಜೊತೆಗೆ ದೈಹಿಕ ಸಂಪರ್ಕದ ಮೂಲಕ ಹರಡುವ ಸೂಕ್ಷ್ಮಜೀವಿಗಳು ಕಾಯಿಲೆಗಳಿಗೆ ಸಂಪರ್ಕದಿಂದ ಹರಡುವ ರೋಗಗಳಂತ ಕರೆಯಲಾಗ್ತದೆ. ಉದಾಹರಣೆಗೆ ಕಾಲ್ರಾ, ಸಾಮಾನ್ಯ ಶೀತ ಜ್ವರ, ಚಿಕನ್ ಪಾಕ್ಸ್, ಶಿತಾಳ ಸಿಡುಬು ರೋಗ ಅಂತ ಕರೀತು, ಆಮೇಲೆ ಕ್ಷಯರೋಗ, ಕರೋನಾ. ಇನ್ನು ಸಾಮಾನ್ಯ ಶೀತದಿಂದ ಬಳಲುತ್ತಿರ್ತಕ್ಕಂಥ ವ್ಯಕ್ತಿಯು ಸೀನಿದಾಗ ಸಾವಿರಾರು ವೈರಸ್ಗಳನ್ನು ಹೊಂದಿರುವ ಸೂಕ್ಷ್ಮಹನಿಗಳು ಗಾಳಿಯಲ್ಲಿ ಹರಡಿಕೊಳ್ತವೆ. ಹೀಗೆ ಉಸಿರಾಟದ ಮೂಲಕ ಆರೋಗ್ಯವಂತ ದೇಹವನ್ನು ರಚಿಸ್ತವೆ. ಇದರಿಂದ ಸೋಂಕು ಉಂಟಾಗ್ತದೆ. ಇಲ್ಲಿ ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗ್ತದೆ. ಇನ್ನು ರೋಗವನ್ನು ಉಂಟು ಮಾಡುವ ಸೂಕ್ಷ್ಮಜೀವಿಗೆ ವಾಹಕಗಳಂತೆ ವರ್ತಿಸುವ ಕೆಲವು ಕೀಟಗಳು ಮತ್ತು ಪ್ರಾಣಿಗಳಿವೆ. ನೋಡಿ, ಮಸ್ಕಾ ಡೊಮೆಸ್ಟಿಕಾ ಅಂತ ಕರೆಯಲಾಗ್ತದೆ. ಇದೊಂದು ವಾಹಕ. ಹೊಲಸು ಮತ್ತು ಪ್ರಾಣಿಗಳ ತ್ಯಾಜ್ಯದ ಮೇಲೆ ನೊಣಗಳು ಕುಳಿತುಕೊಳ್ಳುತ್ತವೆ. ಇನ್ನು ರೋಗಾಣುಗಳು ಅವುಗಳ ದೇಹಕ್ಕೆ ಅಂಟಿಕೊಳ್ಳುತ್ತವೆ. ತೆರೆದಿಟ್ಟ ಆಹಾರದ ಮೇಲೆ ಈ ನೊಣಗಳು ಕುಳಿತಾಗ ರೋಗಕಾರಕ ಜೀವಿಗಳು ವರ್ಗಾವಣೆ ಆಗ್ತವೆ. ನಿಮ್ಗೆ ಗೊತ್ತಿರಬಹುದು ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ. ಇದು ಮಲೇರಿಯಾ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಅನಾಫಿಲಿಸ್ ಹೆಣ್ಣು ಸೊಳ್ಳೆ. ಇನ್ನು ಡೆಂಗ್ಯೂ ವೈರಸ್ನ ವಾಹಕವಾಗಿರ್ತಕ್ಕಂಥ ಇಡಿಸ್ ಸೊಳ್ಳೆ. ಇಲ್ಲಿ ಚಿತ್ರದಲ್ಲಿ ಕೊಡಲಾಗಿದೆ. ಇದು ಇಡಿಸ್ ಸೊಳ್ಳೆ, ಇದು ಅನಾಫಿಲಿಸ್ ಹೆಣ್ಣು ಸೊಳ್ಳೆ. ಅಂದರೆ ಕೊಳಚೆ ನೀರಿನ, ನಿಂತ ನೀರಿನಲ್ಲಿ ಸೊಳ್ಳೆಗಳು ನಿಂತ ನೀರಿನ ಮೇಲೆ ಸಂತಾನೋತ್ಪತ್ತಿ ನಡೆಸ್ತಾವೆ. ಆದ್ದರಿಂದ ಕೂಲರ್ಗಳಲ್ಲಿ, ಟೈರ್ಗಳಲ್ಲಿ, ಹೂಕುಂಡಗಳಲ್ಲಿ ಇತ್ಯಾದಿಗಳಲ್ಲಿಯೂ ನೀರು ನಿಲ್ಲದಂತೆ ನಾವು ನೋಡಿಕೊಳ್ಳಬೇಕಾಗ್ತದೆ. ನಮ್ಮ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛವಾಗಿರಿಸಿಕೊಳ್ಳುವುದರ ಮೂಲಕ ಸೊಳ್ಳೆಗಳ ಸಂತಾನೋತ್ಪತ್ತಿ ನಡೆಸದಂತೆ ನಾವು ತಡೆಯಬಹುದು. ಇನ್ನು ಕೆಲವು ಸೂಕ್ಷ್ಮಾಣುಜೀವಿಗಳಿಂದ ಉಂಟಾಗುವ ಕೆಲವೊಂದು ಸಾಮಾನ್ಯ ರೋಗಗಳನ್ನು ನೋಡೋಣ. ಕ್ಷಯರೋಗ ಉಂಟು ಮಾಡುವ ಸೂಕ್ಷ್ಮಜೀವಿ ಬ್ಯಾಕ್ಟೀರಿಯಾ. ಇದು ಹರಡ್ತಕ್ಕಂಥ ಮಾರ್ಗ ಗಾಳಿಯ ಮೂಲಕ ಹರಡ್ತದೆ. ಇದನ್ನು ಯಾವ ರೀತಿ ನಾವು TB ಕಾಯಿಲೆಯನ್ನು, ಟ್ಯೂಬರ್ಕ್ಯುಲೋಸಿಸ್ ಕಾಯಿಲೆಯನ್ನು ನಿಯಂತ್ರಣ ಮಾಡೋದು ಅಂದರೆ ರೋಗಿಯನ್ನು ಸಂಪೂರ್ಣವಾಗಿ ಪ್ರತ್ಯೇಕವಾಗಿರುವುದು, ಆಮೇಲೆ ರೋಗಿಗಳಿಗೆ ಸೇರಿದ ವಸ್ತುಗಳನ್ನ ಇತರರಿಂದ ದೂರ ಇರಿಸುವುದು ಅಥವಾ ಸೂಕ್ತ ವಯಸ್ಸಿನಲ್ಲಿ ಲಸಿಕೆ ನೀಡುವುದು. ಅಂದರೆ ಎಲ್ಲ ರೋಗಕ್ಕೆ ಇವ ಮೇನಾಗಿ ಚಿಕಿತ್ಸೆಗಳು. ಇನ್ನು ದಡ ರೋಗ ವೈರಸ್ನಿಂದ ಬರ್ತಕ್ಕಂಥದ್ದು, ಗಾಳಿಯಿಂದ ಮೂಲಕ ಹರಡ್ತದೆ. ಶಿತಾಳೆ ಸಿಡುಬು ರೋಗ ಅಥವಾ ಪೋಲಿಯೋ ರೋಗ ಇವೆರಡು ವೈರಸ್ನಿಂದ ಬರ್ತಕ್ಕಂಥದ್ದು. ಇದು ಗಾಳಿ ಸಂಪರ್ಕದಿಂದ, ಅಂದರೆ ಶಿತಾಳೆ ಸಿಡುಬು ಗಾಳಿಯ ಮೂಲಕ ಸಂಪರ್ಕದಿಂದ ಬರ್ತದೆ. ಪೋಲಿಯೋ ರೋಗ ಗಾಳಿ ಮತ್ತು ನೀರಿನ ಮೂಲಕ ಬರ್ತಕ್ಕಂಥದ್ದು. ಇನ್ನು ಸೂಕ್ಷ್ಮಾಣುಜೀವಿ ಉಂಟಾಗ್ತಕ್ಕಂಥ ಕೆಲವು ಸಾಮಾನ್ಯ ರೋಗಗಳಂದಾಗ ಕಾಲ್ರಾ ಮತ್ತು ವಿಷಮಿಶ್ರಿತ ಜ್ವರ. ಇವೆರಡೂ ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥದ್ದು. ಕಾಲ್ರಾ ರೋಗ ನೀರು ಮತ್ತು ಆಹಾರದ ಮೂಲಕ ಬರ್ತದೆ. ವಿಷಮಿಶ್ರಿತ ಜ್ವರ ಇದು ನೀರಿನ ಮೂಲಕ ಬರ್ತದೆ. ಇದಕ್ಕೆ ತಡೆಗಟ್ಟತಕ್ಕಂಥ ಕ್ರಮ ಏನಂದ್ರೆ ವೈಯಕ್ತಿಕವಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಒಳ್ಳೆಯ ಶೌಚ ಪದ್ಧತಿಯನ್ನು ರೂಢಿಸಿಕೊಳ್ಳುವುದು, ಸೂಕ್ತವಾಗಿ ಬೇಯಿಸಿದ ಆಹಾರ ಮತ್ತು ಕುದಿಸಿ ಆರಿಸಿದ ಕುಡಿಯುವ ನೀರನ್ನು ಸೇವಿಸುವುದು, ಲಸಿಕೆಗಳನ್ನು ತೆಗೆದುಕೊಳ್ಳುವುದು. ಇನ್ನು ಹೆಪಟೈಟಿಸ್ ಎ ಇದು ವೈರಸ್ನಿಂದ ಬರುವ ಕಾಯಿಲೆ, ನೀರಿನ ಮೂಲಕ ಹರಡ್ತದೆ. ಕುದಿಸಿ ಆರಿಸಿದ ನೀರನ್ನು ಕುಡಿಯುವುದು, ಲಸಿಕೆಗಳನ್ನು ತೆಗೆದುಕೊಳ್ಳುವುದು. ಇನ್ನು ಮಲೇರಿಯಾ ಇದು ಪ್ರೋಟೋಜೋವಾದಿಂದ ಬರ್ತಕ್ಕಂಥದ್ದು, ಸೊಳ್ಳೆ ಕಡಿತದಿಂದ ಬರ್ತಕ್ಕಂಥದ್ದು. ಸೊಳ್ಳೆ ಪರದೆ ಮತ್ತು ಸೊಳ್ಳೆ ವಿಕರ್ಷಕವನ್ನು ಬಳಸುವುದು, ಕೀಟನಾಶಕವನ್ನು ಸಿಂಪಡಿಸುವುದು ಹಾಗೂ ಸುತ್ತಲಿನ ಪ್ರದೇಶದಲ್ಲಿನ ನೀರು ನಿಲ್ಲದಂತೆ ನೋಡಿಕೊಳ್ಳುವುದರ ಮೂಲಕ ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ನಿಯಂತ್ರಣ ಮಾಡಬಹುದು. ಇನ್ನು ಪ್ರಾಣಿಗಳಿಗೆ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮಾಣುಜೀವಿಗಳು ಅಂದಾಗ ಅಂಥ್ರಾಕ್ಸ್ ಬ್ಯಾಕ್ಟೀರಿಯಾ. ಇನ್ನು ಜಾನುವಾರುಗಳಿಗೆ ಕಾಲು ಬಾಯಿ ರೋಗ ಅಂತ ಬರ್ತದೆ. ಇದನ್ನು ರಾಬರ್ಟ್ ಕೋಚ್ ಅವರು ಅಂಥ್ರಾಕ್ಸ್ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಬ್ಯಾಸಿಲಸ್ ಅಂಥ್ರೇಸಿಸ್ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದರು.
ಕುರಿ ರಾಬರ್ಟ್ ಕೋಚ್. ಅದರ ಬಗ್ಗೆ ಡೀಟೇಲ್ ಆಗಿ ಕೊಡಲಾಗಿದೆ. ಡಿಸೆಂಬರ್ 1849 ಮೇ 27 1910ರಲ್ಲಿ ಒಬ್ಬ ಜರ್ಮನ್ ವೈದ್ಯ ಹಾಗೂ ಸೂಕ್ಷ್ಮ ಜೀವಶಾಸ್ತ್ರಜ್ಞ, ಆಧುನಿಕ ಬ್ಯಾಕ್ಟೀರಿಯಾಲಜಿ ಮತ್ತು ಮುಖ್ಯ ಸಂಸ್ಥಾಪಕರು ಒಬ್ಬರು. ಇವರು ಕಾಲರಾ ಮತ್ತು ಅಂಥ್ರಾಕ್ಸ್ ಅನಿಷ್ಟ ಕಾರಣವಾಗಿರುವ ಏಜೆಂಟ್ಗಳನ್ನು ಗುರುತಿಸಿ ಸಾಂಕ್ರಾಮಿಕ ಕಾಯಿಲೆಯ ಪರಿಕಲ್ಪನೆಯ ಪ್ರಾಯೋಗಿಕ ಬೆಂಬಲವನ್ನು ನೀಡಿರ್ತಕ್ಕಂಥವ್ರು. ಇವ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಇನ್ನು ಸಸ್ಯಗಳಿಗೆ ರೋಗ ಉಂಟು ಮಾಡುವ ಸೂಕ್ಷ್ಮಾಣುಜೀವಿಗಳಂದಾಗ ಗೋಧಿ, ಭತ್ತ, ಆಲೂಗಡ್ಡೆ, ಕಬ್ಬು, ಕಿತ್ತಳೆ, ಸೇಬು ಮತ್ತು ಇತರೆ ಸಸ್ಯಗಳಿಗೆ ಸೂಕ್ಷ್ಮಜೀವಿಗಳು ರೋಗವನ್ನು ಉಂಟು ಮಾಡ್ತಾವೆ. ಇಲ್ಲಿ ಟೇಬಲ್ಗಳು ಕೊಡಲ ಸಸ್ಯಕ್ಕೆ ರೋಗವನ್ನು ಉಂಟು ಮಾಡುವ ಹೆಸರು ಸಿಟ್ರಸ್ ಕ್ಯಾಂಕರ್ ಅನ್ನೋದು. ಇದು ಬ್ಯಾಕ್ಟೀರಿಯಾ ಎಂಬ ಸೂಕ್ಷ್ಮಜೀವಿಯಿಂದ ಬರ್ತಕ್ಕಂಥದ್ದು, ಗಾಳಿಯ ಮೂಲಕ ಬರ್ತದೆ. ಗೋಧಿ ತುಕ್ಕು ರೋಗ ಶಿಲೀಂಧ್ರ ಬರ್ತದೆ, ಗಾಳಿ ಮತ್ತು ಬೀಜಗಳ ಮೂಲಕ ಹರಡ್ತದೆ. ಬೆಂಡೆ ಗಿಡದ ಹಳದಿ ನಾಳದ ಮೊಸಾಯಿಕ್ ರೋಗ, ಇದು ವೈರಸ್ನಿಂದ ಬರ್ತಕ್ಕಂಥದ್ದು, ಕೀಟಗಳ ಮೂಲಕ ಬರ್ತದೆ. ಇನ್ನು ಆಹಾರ ವಿಷಮಯವಾಗುವಿಕೆ. ಆಹಾರದ ಮೇಲೆ ಬೆಳೆಯುವ ಸೂಕ್ಷ್ಮಜೀವಿಗಳು ಕೆಲವು ವಿಷಕಾರಿ ಪದಾರ್ಥಗಳನ್ನು ಉತ್ಪಾದನೆ ಮಾಡ್ತವೆ. ಆಹಾರವನ್ನು ವಿಷಕಾರಿ ಮಾಡುವುದರ ಮೂಲಕ ಗಂಭೀರವಾದ ಕಾಯಿಲೆಯನ್ನು ಉಂಟು ಮಾಡ್ತವೆ. ಇನ್ನು ಆಹಾರಗಳ ಸಂರಕ್ಷಣೆ. ನೋಡಿ, ಆಹಾರ ಸಂರಕ್ಷಣೆ ಅಂದಾಗ ಆಹಾರವನ್ನು ಸಂರಕ್ಷಿಸುವ ಸಾಮಾನ್ಯ ವಿಧಾನಗಳು: ಒಂದು, ರಾಸಾಯನಿಕ ವಿಧಾನ, ಅಡಿಗೆ ಉಪ್ಪಿನಿಂದ ಸಂರಕ್ಷಣೆ, ಸಕ್ಕರೆಯಿಂದ ಸಂರಕ್ಷಣೆ, ಎಣ್ಣೆ ಮತ್ತು ವಿನೇಗರ್ಗಳಿಂದ ಸಂರಕ್ಷಣೆ ಮಾಡೋದು, ಶಾಖ ಮತ್ತು ತಂಪು ವಿಧಾನ, ಸಂಗ್ರಹಣೆ ಮತ್ತು ಪಟ್ಟಣ ಕಟ್ಟುವಿಕೆ. ಇನ್ನು ರಾಸಾಯನಿಕ ವಿಧಾನದಾಗ ಉಪ್ಪು ಮತ್ತು ಖಾದ್ಯ ತೈಲಗಳು ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಸಾಮಾನ್ಯವಾಗಿ ಬಳಸುವ ರಾಸಾಯನಿಕಗಳಾಗಿವೆ. ಇವುಗಳನ್ನು ಸಂರಕ್ಷಕಗಳಂತ ಕರೆಯಲಾಗ್ತದೆ. ಇನ್ನು ಉಪ್ಪಿನಕಾಯಿ ಸಂರಕ್ಷಣೆಗೆ ನಾವು ಉಪ್ಪು ಅಥವಾ ಆಮ್ಲ ಸಂರಕ್ಷಕಗಳನ್ನು ಬಳಸುತ್ತೇವೆ. ಇನ್ನು ಸೂಕ್ಷ್ಮಾಣುಜೀವಿಗಳ ದಾಳಿಯನ್ನು ತಡೆಗಟ್ಟಲು ನಾವು ಉಪ್ಪು ಅಥವಾ ಆಮ್ಲ ಸಂರಕ್ಷಕವನ್ನು ಉಪ್ಪಿನಕಾಯಿಯಲ್ಲಿ ಸೇರಿಸಲಾಗ್ತದೆ. ಇನ್ನು ಜಾಮು ಮತ್ತು ಹಣ್ಣಿನ ರಸಗಳು ಹಾಳಾಗುವುದನ್ನು ತಡೆಗಟ್ಟಕ್ಕೆ ಸೋಡಿಯಂ ಬೆಂಜೋಯೇಟನ್ನು ಅಥವಾ ಸೋಡಿಯಂ ಮೆಟಾ ಬೈಸಲ್ಫೇಟನ್ನು ಬಳಸಲಾಗ್ತದೆ. ಇಲ್ಲಿ ಹಣ್ಣಿನ ರಸ ಜಾಮ್. ಇನ್ನು ಅಡಿಗೆ ಉಪ್ಪಿನಕಾಯಿಯ ಸಂರಕ್ಷಣೆಯಲ್ಲಿ ಮಾಂಸ ಮತ್ತು ಮೀನುಗಳನ್ನು ಸಂರಕ್ಷಿಸಲು ಅಡಿಗೆ ಉಪ್ಪನ್ನು ಬಳಸಲಾಗ್ತದೆ. ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಮಾಂಸ ಮತ್ತು ಮೀನುಗಳನ್ನು ಉಪ್ಪಿನಿಂದ ಸಂಸ್ಕರಿಸಲಾಗ್ತದೆ. ನೆಲ್ಲಿಕಾಯಿ, ಮಾವಿನಕಾಯಿ, ಹುಣಸೆಹಣ್ಣು ಇತ್ಯಾದಿಗಳನ್ನು ಸಂರಕ್ಷಿಸಲು ಈ ಉಪ್ಪನ್ನು ಬಳಕೆ ಮಾಡಲಾಗ್ತದೆ. ಇನ್ನು ಸಕ್ಕರೆಯಿಂದ ಸಂರಕ್ಷಣೆ. ನೋಡಿ, ಸಕ್ಕರೆಯಿಂದ ಸಂರಕ್ಷಣೆ ಅಂದಾಗ ಜಾಮ್, ಜೆಲ್ಲಿ ಮತ್ತು ಹಣ್ಣಿನ ರಸಗಳು ಸಕ್ಕರೆಯಿಂದ ಸಂರಕ್ಷಣೆ ಮಾಡಲಾಗ್ತದೆ. ಸಕ್ಕರೆಯು ತೇವಾಂಶದ ಪ್ರಮಾಣವನ್ನು ಕಡಿಮೆ ಮಾಡುವುದರ ಮೂಲಕ ಆಹಾರವನ್ನು ಹಾಳು ಮಾಡುವ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ತದೆ. ಇನ್ನು ಎಣ್ಣೆ ಮತ್ತು ವಿನೇಗರ್ಗಳಿಂದ ಯಾವ ರೀತಿ ಸಂರಕ್ಷಣೆ ಮಾಡಲಾಗ್ತದೆ ಅಂದರೆ, ಎಣ್ಣೆ ವಿನೇಗರ್ಗಳು ಬಳಕೆಯು ಉಪ್ಪಿನಕಾಯಿಯ ಕೆಡುವಿಕೆಯನ್ನು ತಪ್ಪಿಸ್ತದೆ. ಬ್ಯಾಕ್ಟೀರಿಯಾ ವಿನೇಗರ್ ಮತ್ತು ಎಣ್ಣೆಯ ಮಾಧ್ಯಮದಲ್ಲಿ ಬದುಕಲಾರವು. ತರಕಾರಿಗಳು, ಹಣ್ಣುಗಳು, ಮೀನು, ಮಾಂಸಗಳು ಸಾಮಾನ್ಯವಾಗಿ ಈ ವಿಧಾನದಿಂದ ಸಂರಕ್ಷಿಸಲಾಗ್ತದೆ. ಇನ್ನು ಶಾಖ ಮತ್ತು ತಂಪು ವಿಧಾನ. ಹಾಲನ್ನು ಕುದಿಸುವುದರಿಂದ ಅದರಲ್ಲಿರುವ ಸೂಕ್ಷ್ಮಾಣುಜೀವಿಗಳು ನಾಶವಾಗ್ತವೆ. ನಾವು ಆಹಾರವನ್ನು ರೆಫ್ರಿಜರೇಟರ್ನಲ್ಲಿ ಇಡ್ತೇವೆ. ಆಗ ಕಡಿಮೆ ತಾಪಮಾನ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆದು ಆಹಾರ ಕೆಡದಂತೆ ರಕ್ಷಣೆ ಮಾಡ್ತದೆ. ಇನ್ನು ಲೋಯಿ ಪಾಶ್ಚರ್ ಅವರ ಪ್ರಸಿದ್ಧವಾದ ಪ್ರಯೋಗ ಪಾಶ್ಚರೀಕರಣ ಅಂದರೆ ಹಾಲನ್ನು ಸುಮಾರು 70 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ 15 ರಿಂದ 30 ನಿಮಿಷ ಕಾಲ ಕಾಯಿಸಿ ತಕ್ಷಣ ತಂಪುಗೊಳಿಸಿ ಶೇಖರಿಸಲಾಗ್ತದೆ. ಇದರಿಂದ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆ ತಡೆಯುತ್ತದೆ. ಈ ವಿಧಾನವನ್ನು ಪಾಶ್ಚರೀಕರಣ ಅಂತ ಕರೆಯಲಾಗ್ತದೆ. ಈ ಪ್ರಕ್ರಿಯೆ ಉಪಯೋಗಿಸುವುದರಿಂದ ಸೂಕ್ಷ್ಮಜೀವಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಆದ್ದರಿಂದ ಹಾಲು, ಹಣ್ಣಿನ ರಸ, ವೈನ್, ಬೀರ್, ಬೆಣ್ಣೆ, ಜೇನುತುಪ್ಪ ಮುಂತಾದ ಪದಾರ್ಥಗಳನ್ನು ತುಂಬ ಸಮಯದಲ್ಲಿ ಕೆಡದಂತೆ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಲೋಯಿ ಪಾಶ್ಚರ್ ಮಾಡಿರ್ತಕ್ಕಂಥ ಪಾಶ್ಚರೀಕರಣ ವಿಧಾನ. ಇನ್ನು ಸಂಗ್ರಹಣೆ ಮತ್ತು ಪಟ್ಟಣ ಕಟ್ಟುವಿಕೆ ಅಂದರೆ ಸೂಕ್ಷ್ಮಾಣುಜೀವಿಗಳ ದಾಳಿಯನ್ನು ತಪ್ಪಿಸಲು ಸಲುವಾಗಿ ಇತ್ತೀಚಿನ ದಿನಗಳಲ್ಲಿ ಒಣಹಣ್ಣುಗಳು ಮತ್ತು ತರಕಾರಿಗಳನ್ನು ಸಹ ಗಾಳಿ ಆಡದಂತೆ ಮೊಹರು ಮಾಡಿ ಪಟ್ಟಣವನ್ನು ಮಾಡಲಾಗ್ತದೆ. ಇನ್ನು ನೈಟ್ರೋಜನ್ನ ಸ್ಥಿರೀಕರಣ ಅಂದರೆ ಏನು? ನೈಟ್ರೋಜನ್ ಸ್ಥಿರೀಕರಣ ಅಂದರೆ ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾ ಲೆಗುಮ್ ಜಾತಿಗೆ ಸೇರ್ತಕ್ಕಂಥ ದ್ವಿದಳ ಸಸ್ಯಗಳಲ್ಲಿ ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಪಾಲ್ಗೊಳ್ತದೆ. ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾ ಬೀನ್ಸ್, ಬಟಾಣಿ, ಕಡಲೆ, ಹುಳಿಯಂಥ ಲೆಗುಮಿ ಜಾತಿಗೆ ಸೇರ್ತಕ್ಕಂಥ ದ್ವಿದಳ ಸಸ್ಯಗಳಲ್ಲಿ ವಾಸಿಸ್ತದೆ. ಇನ್ನು ರೈಜೋಬಿಯಂನ ಮೇಲಿನ ಸಸ್ಯಗಳೊಂದಿಗೆ ಸಹಜೀವನ ಸಂಬಂಧವನ್ನು ಹೊಂದಿದ್ದು ಅವುಗಳು ಬೇರಿನ ಗಂಟುಗಳಲ್ಲಿ ವಾಸಿಸ್ತವೆ. ಕೆಲವೊಮ್ಮೆ ಮಿಂಚುವ ಕ್ರಿಯೆಯ ಮೂಲಕ ಸ್ಥಿರೀಕರಣವನ್ನು ಉಂಟು ಮಾಡ್ತವೆ. ರೈಜೋಬಿಯಂ ಬ್ಯಾಕ್ಟೀರಿಯಾನ ಇಲ್ಲಿ ಚಿತ್ರದಲ್ಲಿ ತೋರಿಸಲಾಗಿದೆ. ಇನ್ನು ನೈಟ್ರೋಜನ್ ಚಕ್ರ ಅಂದಾಗ ನೈಟ್ರೋಜನ್ ಚಕ್ರ ಈ ರೀತಿ ಬರ್ತಕ್ಕಂಥದ್ದು.
ಈ ರೀತಿ ನೈಟ್ರೋಜನ್ ಚಕ್ರ ಬರ್ತದೆ. ನಂತರ ವಿವರ ನೋಡೋಣ. ನಮ್ಮ ವಾತಾವರಣದ ಶೇಕಡ 78% ನೈಟ್ರೋಜನ್ ಅದ. ನೈಟ್ರೋಜನ್ ಎಲ್ಲ ಜೀವಿಗಳಿಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಘಟಕ. ಇದು ಪ್ರೋಟೀನ್, ಪತ್ರಹರಿತು, ನ್ಯೂಕ್ಲಿಕ್ ಆಮ್ಲ, ವಿಟಮಿನ್ಗಳ ಭಾಗವಾಗಿರ್ತದೆ. ಸಸ್ಯ ಮತ್ತು ಪ್ರಾಣಿಗಳು ನೇರವಾಗಿ ನೈಟ್ರೋಜನ್ನ ತೆಗೆದುಕೊಳ್ಳಲಾಗುವುದಿಲ್ಲ. ಮಣ್ಣಿನಲ್ಲಿರುವ ಕೆಲವು ನಿರ್ದಿಷ್ಟ ಬ್ಯಾಕ್ಟೀರಿಯಾಗಳು ಮತ್ತು ನೀಲಿ ಹಸಿರು ಶೈವಾಲಗಳು ವಾತಾವರಣದಲ್ಲಿನ ನೈಟ್ರೋಜನ್ ಸ್ಥಿರೀಕರಿಸಿ ನೈಟ್ರೋಜನ್ ಸಂಯುಕ್ತಗಳಿಗೆ ಪರಿವರ್ತನೆ ಮಾಡ್ತಾವೆ. ಬೇರಿನ ವ್ಯವಸ್ಥೆಯ ಮೂಲಕ ಬಳಕೆಗೆ ಬರ್ತದೆ. ನಂತರ ನೈಟ್ರೋಜನ್ ಸಸ್ಯ ಪ್ರೋಟೀನ್ಗಳು ಮತ್ತು ಇತರೆ ಸಂಯುಕ್ತಗಳ ಸಂಶ್ಲೇಷಣೆ ಬಳಕೆ ಆಗ್ತದೆ. ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂಥ ನೋಟ್ಸು. ವಿದ್ಯಾರ್ಥಿಗಳು ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದುವರೆಗೆ ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದ ತಿಳಿಸುತ್ತಾ, ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.